ಗೌಡ್ರೆ, ನಾನು ಆಟೋದಿಂದ ನೋಡ್ತಾನೆ ಅವನಿ. ಯಾರಿಗೆ ಕಾಯ್ತಾ ಇದ್ದೀರಿ? ಆಗ್ಲೇ ಹೇಳಿದ್ನಲ್ಲ, ನಮ್ ತಾತನ ಆತ್ಮ ಬರ್ತದೆ, ಮುತ್ಕೊಡಮ್ಮ ಅಂತ ಕಾಯ್ತಾ ಇದೀನಿ ಅಂತ. ನಂತವನ್ನೇ ಮುಚ್ಚಿಡ್ಬೇಡಿ, ದಿಟ ಏನು ಅಂತ ಹೇಳಿ. ಆಯ್ತು, ಹೇಳ್ತೀನಿ. ಹಟ್ಟಿನಲ್ಲಿ ಸೊಂಟಕ್ಕೆ ಹಾಕೋ ಹೊಸ ಬೆಲ್ಟ್ ಇಟ್ಟಿದ್ದೀನಿ, ಹೋಗ್ ತಗೊಂಬ ಹೋಗು. ನೀವು ಪ್ಯಾಂಟ್ಗೆ ಬೆಲ್ಟ್ ಹಾಕಿಲ್ಲ, ಪಂಚೆಗೆ ಹಾಕ್ಬಿಡ್ತೀರಾ? ಚಡ್ಡಿಗೆ ಹಾಕೋತೀನಿ, ಅದನ್ನ ಕಟ್ಕೊಂಡು ನಿನ್ಗೇನ್ಲಾ, ಹೋಗ್ ತಗೊಂಬರ್ಲಾ. ತಂದು ಕೊಡ್ತೀನಿ, ಚಡ್ಡಿಗಾದ್ರೂ ಹಾಕೊಳ್ಳಿ, ಇಲ್ಲ ನಿಮ್ಗೇನಾದ್ರೂ ಹಾಕೊಳ್ಳಿ. ಏನ್ ಲಾಭಗಳ್ದೆ? ಏನು ಇಲ್ಲ, ಬಿರ್ನೆ ಹೋಗಿ ತಗೊಂಬತ್ತೀನಿ ಅಂದೆ. ಬಿರ್ನೆ ಹೋಗು, ಆದ್ರೆ ವಾಪಸ್ ಬರ್ಬೇಡ. ಅಂದ್ರೆ ಹಳ್ಳಿ ಎಲ್ಲ ನೋಡ್ಕೊಂಡು ನಿಧಾನಕ್ಕೆ ಬಾ ಅಂದೆ. ನಮ್ಮ ಹಳ್ಳಿ ಏನ್ ಬ್ರಿಗೇಡ್ ರೋಡ್, ಕಂಡು ಚಡ್ಡಿ ಹಾಕಿರೋ ಹುಡುಗಿರ್ ಸಿಗ್ತಾರೆ, ನೋಡ್ಕೊಂಡು ಸುತ್ತಾಡ್ಕೊಂಡು ಬರಕ್ಕೆ. ಏನ್ಲಾ ಗುಣಗ್ದೆ? ಏನು ಇಲ್ಲ, ಈಗ ಹೋಗಿ ಮಲಿಕೊಂಡು ಒತ್ತು ಬಿದ್ಮೇಲೆ ತಗೋಬತ್ತೀನಿ ಅಂದೆ. ಆಯ್ತು, ಹೋಗು. ಎಲ್ಲಿರುವೆ ಮನವ ಕಾಡುವುದು ಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ. ಗೌಡ್ರು ಯಾರಿಗೋ ಕಾಳು ಹಾಕ ಕಾಯ್ತಾ ಇದಾರೆ ಅಂತ ಕಾಣ್ತದೆ. ನಾನಿದ್ರೆ ತೊಂದರೆ ಆಯ್ತದೆ ಅಂತ ಏನೋ ಒಂದು ನೆಪ ಹೇಳಿ ಕಳಿಸ್ಬಿಟ್ರು. ಇವ್ರು ಯಾವಾಗ ಜೊತೆಲಿ ಇಟ್ಕೊತಾರೋ, ಯಾವಾಗ ದೂರ ತಳ್ತಾರೋ, ಒಂದು ಅರ್ಥ ಆಗಕ್ಕಿಲ್ಲ. ಛೇ, ಓಹೋ, ಏನಪ್ಪ ಮಾದ, ಮೋಟ್ರ್ ಇಲ್ದಿರೋ ಪೈಪ್ ತರ ಒಬ್ನೇ ಹೊಂಟಿದೆ. ಮೋಟ್ರ್ ಇಲ್ದಿರೋ ಪೈಪ ಅಂದ್ರೆ ನಮ್ ಗೌಡ್ರು ಮೋಟ್ರು, ನಾನು ಪೈಪು. ಚಿಕ್ಕಳ್ಳ, ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದೆ. ಎಲ್ಲೇ ನಿಮ್ಮ ಯಜಮಾನ? ಇಷ್ಟ ತಂಡ ಜೊತೆಲೇ ಇದ್ರು, ಈಗ ಅಟ್ಟಿಗೆ ಬೇಡ ತಗೋಬ ಹೋಗು ಅಂತ ಕಳ್ಸಿದ್ದಾರೆ. ಸುಳ್ಳು ಹೇಳಿ ನಿನ್ನ ಇತ್ತ ಕಳಿಸವ್ರೆ ಅಂದ್ರೆ ಯಾವ್ದೋ ನಾಟಿ ಹಾಕೋ ಕೆಲ್ಸವೇ ಇರಬೇಕು. ನೀ ತಲೆ ಕೆಡ್ಸ್ಕೋಬೇಡ, ನಾ ಅದು ಯಾವ ಕೆಲಸ ಮಾಡ್ರು ನೋಡ್ತೀನಿ, ನೀವು ಹೋಗು. ಹುಷಾರು, ಕಣ್ಣು ಹೋಗೋದೇನಾದ್ರೂ ನೋಡಿ ಹಿಡ್ಬಿಟ್ರ. ಈ ಊರುಗೌಡ ಇಲ್ಲಿ ಯಾರು ಕಾಯ್ತಾ ಇದ್ದಾನು? ಮಧುರ ಅವ್ರಿಗೋಸ್ಕರ ಏನಾದ್ರು ಕಾಯ್ತಾ ಇದ್ದಾನ? ಮಾಡ್ತೀನಿ. ಗೌಡ್ರ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದಾರಿ? ಕೂತು ಬೇಜಾರಾಯ್ತು, ಅದಕ್ಕೆ ನಿಂತ್ಕೊಂಡಿದ್ದೀನಿ. ಏನೀಗ? ನಮ್ಗೇನು ತೊಂದರೆ ಇಲ್ಲ, ಆದ್ರೆ ಮಧುರ ಅವರು ಈ ಸ್ಕೂಲ್ ಬಗ್ಗೆ ಮಾತಾಡ್ಬೇಕು ಅಂತ ನಿಮ್ಮನ್ನೇ ಹುಡುಕ್ತಾ ಇದ್ರು. ಮಧುರ ಟೀಚರ್ ನನ್ನನ್ನು ಹುಡುಕ್ತಾವ್ರ? ಎಲ್ಲಿ? ದೇವಸ್ಥಾನ ಮುಂದೆ ಕಲ್ಯಾಣಿ ಅದಲ್ಲ ಅಲ್ಲಿ. ಆದ್ರೆ ಇಲ್ಲಿ ನೀವು ಯಾರಿಗೋಸ್ಕರನೋ ಕಾಯ್ತಾ ಇದ್ದಾರಿ. ತೊಂದ್ರೆ ಇಲ್ಲ, ಈಗಲೇ ಅಲ್ಲಿಗೆ ಹೋಗ್ಬಿಟ್ಟು ನೀವು ಯಾರ ಜೊತೆಗೋ ಬಿಸಿ ಇದಾರೆ ಅಂತ ಹೇಳ್ಬಿಟ್ಟು ಅಟ್ಟಿ ಕಳಿಸ್ಬಿಟ್ಟು. ಅಯ್ಯೋ, ಬೇಡ, ಇಲ್ಲಿರೋರು ಯಾವಾಗ್ಲೂ ಸಿಗ್ತಾನೆ ಇರ್ತಾರೆ, ಆದ್ರೆ ನಮ್ಮ ಮಧುರ ಟೀಚರ್ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಮಧುರ ಅವರು ಅಂದ್ರೆ ಸಾಕು, ಸತ್ತು ಮಣ್ಣೊಳಗಿದ್ರು ಎದ್ದು ಆಚೆಗೆ ಬಂದ್ಬಿಡ್ತಾನೆ. ಜನ್ಮಕ್ಕಿಷ್ಟು ಮಣ್ಣು ಹಾಕ. ಆದ್ರೆ ಇಲ್ಲಿ ಯಾರು ಕಾಯ್ತಾ ಇದ್ದ ಅಂತ ಇವಳು ಹೇಳ್ವಲ್ಲ. ಅವ್ ಹೇಳ್ದೆ ಇದ್ರೆ ಏನಂತೆ, ನಾನೇ ಇಲ್ಲಿದ್ದು ಯಾರಿಗೋಸ್ಕರ ಕಾಯ್ತಾ ಇದ್ದ ಅಂತ ತಿಳ್ಕೊಂಡು ಹೋಯ್ತೀನಿ. ಇವತ್ತಾದ್ರೂ ಮಧುರ ಟೀಚರ್ಗೆ ನನ್ನ ಜೊತೆ ಏಕಾಂತ ಮಾತಾಡ್ಬೇಕು ಅನ್ನಿಸ್ತಲ್ಲ. ಇದೇ ಖುಷಿನಲ್ಲಿ ಈ 7 ಮೆಟ್ಲನ್ನ 7 ಹೆಜ್ಜೆ ನಡ್ಕೊಂಡು ಹೋಗ್ಬಿಡ್ತೀನಿ. ಮಧುರ ಟೀಚರ್, ಓಲ್ಡನ್ ಯಾಕೆ ಈ ರೀತಿ ಓಡ್ಕೊಂಡ್ ಬರ್ತಾ ಇದ್ದೀರಾ? ಏನಾಯ್ತು? ನೆಮ್ಮದಿಯಾಗಿ ಓಡೋಗಕ್ಕೂ ಬಿಡಲ್ಲ, ಆದ್ರೆ ಏನೋ ಸಮಸ್ಯೆ ಆಗದೆ, ಅದಕ್ಕೆ ಓಡಾಯ್ತಾ ಇತ್ತು. ಯಾಕೆ ಹಿಂಗ್ ಓಡೋಗ್ತಿದ್ದೀರಾ? ನೀವು ಬಂದ್ರಾ? ನೀವು ಓಡೋಗೋದ್ರ ನೋಡಿ ಓಡ್ ಬರ್ಲೇಬೇಕಾಯ್ತು. ಓ ಅಣ್ಣಪ್ಪನವ್ರೆ, ನಾವೇನು ಓಡೋಯ್ತಿರ್ನಿಲ್ಲ. ಇನ್ನೇನು ಕೈ ಹಿಡ್ಕೊಂಡು ಕ್ಯಾಟ್ ವಾಕ್ ಮಾಡಕ್ ಹೋಗ್ತಿದ್ರಾ? ಹೇಳೋದು ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾವುದೋ ಒಂದು ಹೆಣ್ಣು ನನ್ನ ಬೆನ್ನು ಬಿದ್ದುಬಿಟ್ಟಾಳೆ, ಅದಕ್ಕೆ ಅವಳಿಗೆ ತಪ್ಪಿಸ್ಕೋಬೇಕು ಅಂತ ಪಾರು ಕೈ ಹಿಡ್ಕೊಂಡು ಓಡಿಸ್ಕೊಂಡು ಹೋಯ್ತಿದ್ದ. ರೀ ಗೌಡ್ರೆ, ಅದೇನ್ ಮಚ್ಚೆ ಇಟ್ಕೊಂಡೇ ಹುಟ್ಟಿದಿರೇನ್ರಿ? ಎಲ್ಲ ಹುಡುಗಿರು ನಿಮ್ಮಿಂದನೇ ಬಿದ್ದು ಬಿಡ್ತಾರ? ಯಾಕೆ ನಿಮ್ ಬೆನ್ನಿಂದ ಬಿದ್ದಿಲ್ಲ ಅಂತ ಹೊಟ್ಟೆ ಉರಿನಾ? ಲೇ ಬಾಂಡ್ಲಿ, ಉರಿಯೋ ಜಾಗ ಕೂದ್ ಬತ್ತಿ ಹಚ್ಬೇಡ, ಸುಮ್ಮನೆ ನಿಂತ್ಕೋ. ಪಾರ್ವವ್ರೆ, ಗೌಡ್ರು ಸುಳ್ಳು ಹೇಳ್ತಿದಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವ್ ಯಾರಿಗೂ ಹೆದರ್ಕೋಬೇಕಾಗಿಲ್ಲ, ನಾನ್ ನಿಮ್ ಪರವಾಗಿ ನಿಲ್ತೀನಿ. ಅದೇನಾಯ್ತು ಅಂತ ಹೇಳಿ. ಇದ್ರಲ್ಲಿ ಸುಳ್ಳು ಹೇಳು ಅಂತದ್ ಏನದೆ? ನಮ್ ಬಾವ ಹೇಳ್ತಿರೋದೆಲ್ಲ ದಿಟ್ವೆ. ಬಾಯ್ ಗೌಡ್ರೆ, ಯಾರ್ ಮರ್ರ ನಿಮ್ ಬೆನ್ನಿಂದ ಬಿದ್ದದ? ಗೌಡ್ರೆ,
ನೀವ್ ನನ್ನಿಂದ ಏಟೆ ದೂರ ಹೋದ್ರು ಅಟ್ಟಯ್ಯ ನಾನ್ ಮಾತ್ರ ನಿಮ್ಮನ್ ಗುಡಕ್ಕಿಲ್ಲ. ಇನ್ಸ್ಪೆಕ್ಟ್ರೆ ಯಾರ ಅಂತ ಕೇಳ್ತಿದ್ರಲ್ವಾ, ಇವಳೇ ಅವ. ರೀ ನಿಮಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯೇನ್ರಿ? ಹೋಗಿ ಹೋಗಿ ಇವ್ರ ಹಿಂದೆ ಬಿದ್ದಿದ್ರಲ್ಲ, ಅವ್ರಾಗ್ಲೇ ಒಂದು ಹೆಣ್ಣನ್ನ ಪ್ರೆಗ್ನೆಂಟ್ ಮಾಡಿ ಡೆಲಿವರಿಗೆ ಅಂತ ಊರಿಗೆ ಕಳ್ಸ್ಬಿಟ್ಟಿದ್ದಾರೆ. ಅದಕ್ಕೆ ಅಲ್ವಾ ನಾನು ಅವ್ರನ್ನ ಪಿರುತಿ ಮಾಡ್ತಿರೋದು. ಏಯ್ ಯಾಕಮ್ಮಿ ಹೆಂಗದೆ ಮೈಗೆ? ಇನ್ನೊಂದ್ ಕಿತ್ತ ನಮ್ ಬಾವನ್ ಬಗ್ಗೆ ಹಂಗೆಲ್ಲ ಮಾತಾಡಿದ್ರೆ ನಿನ್ ಕೊಸೆ ಕುಯ್ದಾಕ್ಬಿಡ್ತೀರಿ. ಪಾರು ನೀ ಜಾಣಿ ಪುಟಿ ಅಲ್ವಾ, ಹೊಸ ತಣ್ಣಗಿರವನ್ನ ಮಾತಾಡ್ತೀನಿ ನೋಡು. ಶಂಕರೇಶ್ವರ ಮೇಲೆ ಆಣೆಗಳು, ನೀ ಯಾರ ಏನ ಎತ್ತ ಅಂತ ನನಗೆ ಗೊತ್ತಿಲ್ಲ. ಅಣ್ಣಯ್ಯಪ್ಪನವ್ರು ಹೇಳ್ದಂಗೆ ನನ್ನ ಎಂಡ್ರನ್ನ ಎರಗ್ಗೆ ಅಂತ ಊರಿಗೆ ಕಳ್ಸಿನಿ. ಓದೋರ್ ಅಲ್ಲೇ ಇರ್ಲಿ ಕಂಬುಡಿ, ಎಂಡ್ರಾಗ ನಾನ್ ನಿಮ್ ಜೊತೆ ಇರ್ತೀನಿ. ಒಳ್ಳೆ ಮಾತಲ್ಲಿ ಹೇಳ್ತಾವ್ ನೀನಂತ ಒದೆ ತಿನ್ನಕ್ಕಿಂತ ಮುಂಚೆಲಿಂದ ಹೊಂಟೋಗ್ಬಿಡು. ಹೋಯ್ತೀನಿ, ಆದ್ರೆ ಬರೀ ಕೈಲಿ ಹೋಗಿಲ್ಲ, ನಮ್ ಗೋಡ್ರ ಕೈ ಹಿಡ್ಕೊಂಡು ಓಡಿಸ್ಕೊಂಡು ಹೋಯ್ತೀನಿ. ನಾವ್ ಇಷ್ಟೆಲ್ಲ ಗೌಡ್ರ ಬಗ್ಗೆ ಹೇಳ್ತಿದ್ರು, ನೀವೆಂತಕ್ ಮರ್ರೆ ಅವ್ರ ಬೆನ್ ಹಿಂದ್ ಬಿದ್ದೀರಿ? ಇನ್ಸ್ಪೆಕ್ಟ್ರೆ ಇವಳು ಆಡ್ತಾ ಇರೋದು ನೋಡಿದ್ರೆ ಇವಳನ್ನ ಯಾರೋ ಚೂ ಬಿಟ್ಟಾರ ಅನ್ಸುತ್ತೆ. ನಿಮ್ಮ ಭಾಷೆಯಲ್ಲಿ ಯಾರು ಚೂ ಬಿಟ್ಟಿದಾರ ಅಂತ ಒಂದ್ಸತಿ ಕೇಳಿ ನೋಡಿ. ಇರ್ಬೋದು ಗೌಡ್ರೆ. ರೀ ನಿಜ ಹೇಳಿ, ಗೌಡ್ರಿಂದ ನಿಮ್ಮನ್ನ ಚೂ ಬಿಟ್ಟಿದ್ ಯಾರು? ಅದು ಹೇಳಿಲ್ಲ ಅಂದ್ರೆ ಇನ್ಸ್ಪೆಕ್ಟರ್ ಸ್ಟೇಷನ್ ಕರ್ಕೊಂಡೋಗಿ ನಿಮ್ಮನ್ನ ಬಾಯ್ ಬಿಡಿಸ್ತಾರೆ. ಅಡ್ಡ ಕಲ್ಟಿವೇಟ್ರು ಜೊತಲ್ಲಿ ಇದ್ಕೊಂಡೆ ಬೆನ್ನು ಚೂರಿ ಹಾಕ್ಬಿಟ್ಟಿಲ್ಲಡ. ನೀ ಸಿಗು, ನಿನ್ಗೆ ಗುಳ ಕಾಯಿಸಿಟ್ಟು ಬಿಡ್ತೀನಿ. ಸಮಾಧಾನ ಗೌಡ್ರೆ ಸಮಾಧಾನ. ನಿಮ್ ಕೈಗೆ ಸಿಗಕ್ಕೆ ರಾಖಿ ಇಲ್ಲಿಲ್ಲ. ಇಲ್ಲಿಲ್ಲ ಅಂದ್ರೆ ಏನಂತೆ, ಅವ್ರನ್ನ ಹುಡ್ಕೊಂಡು ಹೋಗಿ ತಿಥಿ ಮಾಡ್ಬಿಟ್ಟು ಬರ್ತೀನಿ. ನೀನ್ ಹೋಗೋನ್ ತಿಥಿ ಮಾಡ್ಬಿಟ್ ಬಾ, ಅಲ್ಲಿವರೆಗೂ ನನ್ ಗೋಡ್ರ ಕೈಲಿ ಜಾಮೂನ್ ತಿನ್ನಿಸ್ಕೊತಾ ಇರ್ತೀನಿ. ಜಾಮೂನ್ ಅಲ್ಲ, ವಿಷ ನಿನ್ ಬಾಯಿ ತುಂಬಿಡ್ತೀನಿ. ನೀನ್ ನನ್ ಬಾಯಿಗೆ ವಿಷ ತುಂಬೋದನ್ಕ ನಾನೇನ್ ಬಸ್ಲೆ ಸ್ವಪ್ನ ಬಾಯಿಗೆ ತುಂಬ್ಕೊಂಡ್ ಕೂತಿರ್ತೀನ. ನಾನ್ ತಂಟೆಗೆ ಏನಾರು ಬಂದ್ರೆ ಮೆಟ್ರ ಅಂತ ಸಾಯಿಸ್ಬಿಡ್ತೀನಿ. ಪರೋರೆ ನೀವು ಸ್ವಲ್ಪ ಸಮಾಧಾನವಾಗಿರಿ, ನಾನಿದ್ದೀನಲ್ಲ, ನಾನೆಲ್ಲ ನೋಡ್ಕೋತೀನಿ. ಅದೇನ್ ಮಾಡಿರೋ ಮಾಡಿ, ಅವಳೇನಾದ್ರೂ ನಮ್ ಬಾವನ್ ತಂಟೆಗೆ ಬಂದ್ರೆ ಊರ್ ಬಾಗ್ಲಿಗೆ ಸಿಗದು ತೋರಣ ಕಟ್ಬಿಡ್ತೀನಿ. ಊರ್ ಬಾಗ್ಲಿಗೆ ತೋರಣನೇ ಕಟ್ಟಿಯೋ ಇಲ್ಲ ನಮ್ಮಿಬ್ರು ಮದ್ವೆಗ್ ತೋರಣ ಕಟ್ಟಿಯೋ ನಾನು ನೋಡೇ ಬಿಡ್ತೀನಿ. ಆದ್ರೆ ನಾನಿವತ್ತು ಗೋಡ್ರ ಕೈಲಿ ಜಾಮೂನ್ ತಿನ್ನಿಸ್ಕೊಂಡನೇ ಹೋಗೋದು. ಈಗೇನು ನೀವು ನಮ್ ಗೌಡ್ರ ಕೈಲಿ ಜಾಮೂನ್ ತಿನ್ಬೇಕಷ್ಟೇ ತಾನೆ? ನಾಳೆನೆ ನಮ್ ಗೌಡ್ರು ಅವ್ರ ಕೈಯಾರ ಜಾಮೂನ್ ಮಾಡ್ಕೊಂಡ್ಬಂದು ನಿಮಗ್ ತಿನ್ನಿಸ್ತಾರೆ, ನೀವಿನ್ ಹೊರಡಿ. ಅಣ್ಣಪ್ಪನವ್ರಿ ಎಂತ ಮಾತು ಅಂತ ಆಡ್ತಾ ಇದ್ದಾರಿ. ನೀವು ಸ್ವಲ್ಪ ಸುಮ್ಮನೆ ಇರ್ರಿ. ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸಂತೆ. ಮೊದ್ಲು ಅವಳನ್ನ ಇಲ್ಲಿಂದ ಸಾಗಾಕಣ, ನಾಳೆ ನೋಡ್ಕೊಂಡ್ರೆ ಆಯ್ತು. ಜಾನಿಯವರೇ, ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಲಿ, ಆಮೇಲೆ ಇದ್ದೆ ನಿಮ್ಗೆ ಮಾರಿ ಹಬ್ಬ. ಏನದು ಗುಸ್ಗುಸು? ಅದು ಗೌಡ್ರು ನಿಮ್ಗೆ ನಾಳೆ ಜಾಮೂನ್ ತಿನ್ನಿಸ್ತಾರಂತೆ, ನೀವು ಹೋಗಿ ಬ್ರಷ್ ಮಾಡ್ಕೊಂಡು ರೆಡಿ ಆಗಿರಿ. ಹೊಡಿಯೋದು ಹೊಡಿತೀರಾ, ಎಂಥದಕ್ಕೆ ಹೊಡಿತೀರಾ ಅಂತ ಕಾರಣ ಹೇಳಿ ಹೊಡಿರಿ. ನೀವು ಮಾಡ್ರ ಗನಂದಾರಿ ಕೆಲ್ಸಕ್ಕೆ ಕಣಿಕೆ ಹೋಗ್ಬಿಟ್ಟು ಹೊಡಿತೀನಿ. ಐ ಲೈಕ್ ಇಟ್. ತನಿಖೆ ಹೇಳೋದು ಬೇಡ, ನನ್ನ ಹತ್ರ ಒಂದು 2 ಲಕ್ಷ ಕೊಟ್ಟು ಹೊಡಿರಿ. ಅಡ ಕಲ್ಟಿವೇಟ್ರು ಕ್ಯಾನ್ ಹತ್ತಿರ ಟೈಮ್ಲಿ ಕೆಣಕ್ ಬೇಡ, ಕೆಳಕ್ ಕೆಡಿಕೊಂಡು ತುಳಿದು ಹಾಕ್ಬಿಡ್ತೀನಿ. ಹಲೋ, ಏಯ್ ನೀವು ಕೇಳ್ಕೊಂಡು ತುಳಿಯುವಾಗ ನಾನೆಂತ ತಿಥಿ ಊಟದ ಒಡೆಯನ್ನು ತೂತ ಮಾಡಿ ತಿಂತ ಅಂತ ನೆನೆಸಿದ್ರ? ಕಲ್ಟಿವೇಟ್ರು ಜಾಸ್ತಿ ಮಾತಾಡ, ತಿಥಿ ಮಾಡಿಬಿಡ್ತೀನಿ. ತಿಥಿ ಮಾಡಿ ಅಜ್ಜಿ ಶೂಟಿ ಮಾಡಿ ನನ್ನನ್ನು ಮಾತ್ರ ಊಟಕ್ಕೆ ಕರೀದನ್ನು ಮರಿಬೇಡಿ. ಕಲ್ಟಿವೇಟ್ರು ನೀ ಸತ್ತ ಮೇಲೆ ಕೊಡೋ ತಿಥಿ ಮಾಡೋದು, ಅಂದ್ಮೇಲೆ ನೀನ್ ಎಲ್ಲಿಂದ ಊಟ ಕರೀಲಿ? ಐ ಲೈಕ್ ಇಟ್. ನಾನು ಸತ್ರು ತೊಂದರೆ ಇಲ್ಲ, ಊಟಕ್ಕೆ ಬರೋದನ್ನ ನಾನು ಮಿಸ್ ಮಾಡೋದಿಲ್ಲ. ದೇವವಾಗಿ ಬಂದು ಊಟ ಮಾಡ್ತೇನೆ, ಆದ್ರೆ ನೀವು ಮಾತ್ರ ಕರೆಯೋದನ್ನು ಮರಿಬೇಡಿ. ನೀವು ಕೇಳಿದ ಕೂಡಲೇ ಜಾಮೂನ್ ತಂದು ತಿನ್ನಿಸ್ಬಿಡ್ಬೇಕಾ? ಇಲ್ದೇರ ಜಾಮೂನ್ ಎಲ್ಲಿಂದ ತಂದು ತಿನ್ನಿಸ್ಲಿ? ನಾನ್ ತಿನ್ನಿಸ್ತೀನಿ ಬಾ. ಈ ಗೌಡ್ರು ನೋಡಿದ್ರೆ ಸಿಕ್ಕಿದ ಚಾನ್ಸ್ ಅಂತ ಹುಡುಗಿಗೆ ಜಾಮ ತಿನ್ಸ್ಕೊಂಡು ಜಾಲಿ ಆಗಿದ್ದಾರೆ. ನಿಮ್ ಬೆನ್ನು ಮಟ್ಟಕ್ಕೆ ಬೆಳ್ದೋಳೆ ಅಂದ್ರೆ ನಾನು ಹೊಟ್ಟೆ ಹುರ್ದು ಸುಣ್ಣ ಆಗಲ್ವಾ?